ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೆಳಿಗ್ಗೆ ನನ್ನ ವೆಯ್ಟ್ ಲಾಸ್ ಡ್ರಿಂಕ್ ಮಾಡ್ತೇನೆ. ಡೈಲಿ ನಾನು ಇದನ್ನು ಕುಡಿತೇನೆ. ಇದು ಆಮ್ಲಾ ಜ್ಯೂಸು. ನನ್ನದು ಹನಿದನ್ ಕುಕ್ಕಿಂಗ್ ಚಾನಲಲ್ಲಿ ಉಂಟು. ನೀವು ಸಹ ಟ್ರೈ ಮಾಡಿ, ತುಂಬಾ ಒಳ್ಳೆಯದಾಗ್ತದೆ. ಮತ್ತೆಂತ ಗೊತ್ತಾ, ನಾನು ಇದನ್ನು ಬೆಳಿಗ್ಗೆ ಕುಡಿದೇ ನನ್ನ ಡ್ಯೂಟಿ ಸ್ಟಾರ್ಟ್ ಮಾಡೋದು, ನನ್ನ ಕೆಲಸ ಸ್ಟಾರ್ಟ್ ಮಾಡೋದು. ಬೆಳಿಗ್ಗೆ ಒಂದು ರಿಲ್ಯಾಕ್ಸ್ ಆಗ್ತದೆ. ಬ್ರಷ್ ಎಲ್ಲ ಮಾಡಿ ಒಂದು ಇದನ್ನು ಕುಡಿದು ಮತ್ತೊಂದು ಅರ್ಧ ಗಂಟೆ ಬಿಟ್ಟು ನಾನು ಬ್ರೇಕ್ಫಾಸ್ಟ್ ಮಾಡೋದು. ಎಂತ ಗೊತ್ತುಂಟ, ನಾನು ಇದು ಬ್ರೇಕ್ಫಾಸ್ಟ್ ಇದ್ದು ಒಂದು ಉಂಟಲ್ಲ, ನಿಮಗೆ ಸ್ಟೋರಿ ಹೇಳ್ತೇನೆ ಎಂತಂತ. ನನ್ನ ಕುಡಿದೆಲ್ಲ ಆಯಿತು. ಈಗ ಉಂಟಲ್ಲ, ನಾನು ಇದರದ್ದು ಸ್ಟೋರಿ ಎಂತ ಗೊತ್ತುಂಟ, ನಮ್ಮ ಮಾವನವರು ಉಂಟಲ್ಲ, ಈ ಮಳೆಗಾಲಕ್ಕೆ, ನನ್ನ ಮಾವ ಅಂದರೆ ನನ್ನ ಅಮ್ಮನ ತಮ್ಮ, ಅವರು ಈ ಮಳೆಗಾಲಕ್ಕೆ ಒಂದು ದೋಣಿಗೆ ಹೋಗ್ತಾರೆ. ಎಲ್ಲರೂ ಸಹ, ನಮ್ಮ ಮಲ್ಪೆಯವರೆಲ್ಲ ಸಹ ಬೇಸಿಗೆ ಕಾಲದಲ್ಲಿ ಬೋಟಿಗೆ ಹೋಗೋದು, ಮಳೆಗಾಲದಲ್ಲಿ ದೋಣಿಗೆ ಹೋಗೋದು. ಅವರನ್ನು 30 ಜನ ಹಾಗೆಲ್ಲ ಹೋಗೋದು ಒಂದೊಂದು ದೋಣಿಯಲ್ಲಿ. ಅದು ದೋಣಿಯಲ್ಲಿ ಉಂಟಲ್ಲ, ಈ ಮಳೆಗಾಲಕ್ಕೆ ಒಂದು ಮಾರಿ ಹಬ್ಬ ಬರ್ತದೆ ಮಲ್ಪೆಯವರದ್ದು. ಮಲ್ಪೆಯವರದ್ದು ಮಾತ್ರ, ಬೇರೆಯವರದ್ದು ಸಹ ಬರ್ತದೆ. ಅದು ಅವರು ತಿಂಡಿ ಮಾಡೋದು ಮಲ್ಪೆಯವರ ಮಾರಿಗೆ ಮಾತ್ರ. ಕೆಲವರಿಗೆ ಗೊತ್ತಿರ್ಬೋದು, ಗೊತ್ತಿದ್ದವರು ಅಂದರೆ ನನಗೆ ಒಂದು ಕಮೆಂಟ್ ಮೂಲಕ ತಿಳಿಸಿ, ನೀವು ಸಹ ಇದು ತಿಂದಿದ್ರೆ. ಎಂತ ಗೊತ್ತುಂಟ, ಅದು ಒಂದು ರೆಸಿಪಿ ಮಾಡ್ತಾರೆ. ಮತ್ತೆಂತ ಗೊತ್ತುಂಟ, ಕೆಲವರು 1-2 kg ಮಟನ್ ಕೊಡ್ತಾರೆ, ಕೆಲವರು ಕುಕ್ ಮಾಡಿಯೇ ಕೊಡ್ತಾರೆ, ಮಟನ್ ಪದಾರ್ಥ ಮಾಡಿಯೇ ಕೊಡ್ತಾರೆ, ಕೆಲವರು ಮೀಟ್ ಕೊಡ್ತಾರೆ. ನಮಗೆ ಮಟನಿಗಿಂತ ಈ ತಿಂಡಿಯನ್ನು ನಾನು ಕಾದು ಕೂತ್ಕೊಳ್ತಿದ್ದೆ ಸ್ಕೂಲಿಂದ ಬಂದ ಮೇಲೆ. ಮಾವನವರು ಎಷ್ಟು ಹೊತ್ತು, ಅವರು ಬೆಳಿಗ್ಗೆ ಹೋದವರು ಎಷ್ಟು ಹೊತ್ತಂತ ಅವರಿಗೆ ಇಲ್ಲ, ಯಾಕೆಂದರೆ ರಾತ್ರಿ ಸಾಗ್ತದೆ, ಸಾಯಂಕಾಲ ಸಾಗ್ತದೆ, ಮೀನಿದ್ದ ಹಾಗೆ ನಾನು ಮಾತ್ರ ಕೂತ್ಕೊಳ್ತಿದ್ದೆ ಈ ತಿಂಡಿಗೋಸ್ಕರ. ಯಾವಾಗ ಮಾವ ಬರ್ತಾರೆ, ನನಗೆ ನಮ್ಮ ಮನೆಯಲ್ಲ ಅವರು ಇರೋದು, ಅವರು ಅವರವರ ಮನೆಯಲ್ಲಿದ್ದಾರೆ. ನಮ್ಮ ಮನೆಯಿಂದನೇ, ಅವರ ಮನೆಯ ಸೈಡಿಂದನೇ ಅವರು ಹೋಗೋದು. ಅವರು ದೋಣಿಯಿಂದ ಆಚೆ ದಾಡ್ತಾರೆ, ನಾವು ದೋಣಿಯಿಂದ ಈಚಿರುವವರು. ಹಾಗಾಗಿ ಉಂಟಲ್ಲ, ಅವರಿಗೆ ದೋಣಿಗೆ ಹೋಗಬೇಕಾದ್ರೆ ನಮ್ಮ ಮನೆಯಿಂದನೇ ಹೋಗ್ಬೇಕು. ಹಾಗೆ ನಮ್ಗೆ ಉಂಟಲ್ಲ, ಈ ತಿಂಡಿಯನ್ನು ಕೊಟ್ಟು ಹೋಗ್ತಿದ್ರು. ನನಗಂತೂ ನಮ್ಮ ಮನೆಯಲ್ಲಿ ನನಗೇನೆ ಫಸ್ಟ್ ಇಷ್ಟ, ತುಂಬಾ ಇಷ್ಟ ಈ ರೆಸಿಪಿ. ಅದಕ್ಕೆ ನನಗೊಂದು ನೆನಪಾಯಿತು, ಇದೊಂದು ರೆಸಿಪಿ ಮಾಡುವ ಅಂತ. ಕೆಲವರು ತಿಂದಿರ್ಬೋದು, ಕೆಲವರು ತಿನ್ನದೇ ಇರ್ಬೋದು. ಇರದವರು ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ, ಅಷ್ಟು ಟೇಸ್ಟಿಯಾಗಿ ಬರ್ತದೆ. ನಾನು ಮಟನ್ಗಿಂತ ಇದನ್ನೇ ಕಾಯ್ತಿದ್ದೆ, ಅಷ್ಟು ಇಷ್ಟ ನನಗೆ. ನಾನು ಬೇಗ ಹೋಗಿ ನಿಲ್ಲೋದು ಹಾಕಿ ಅಂತ. ಅವರು ತಂದು ಅವರದೊಂದು ತೋಪು ಥರ ಇರ್ತದೆ, ಎಂತ ಗೊತ್ತಿಟ್ಟು, ಅವರು ಅನ್ನ ತಗೊಂಡು ಹೋಗ್ತಾರೆ. ಅನ್ನ ತಗೊಂಡು ಹೋದೊಂದು ತೋಪಲ್ಲಿ ಬರುವಾಗ ತರ್ತಾರೆ. ಅದನ್ನು ನಾನು ಕಾದು ನಿಲ್ತಿದ್ದೆ. ಹಾಗೆ ನನಗಂದ್ರೂ ತುಂಬ ಇಷ್ಟ. ನಾನಿದು ಹೇಗೆ ಮಾಡೋದು ಅಂತ ಹೇಳ್ತೇನೆ. ಮೊದಲಿಗೆ ಉಂಟಲ್ಲ, ಇದಕ್ಕೆ ಆನಿಯನ್ ಮೇನ್ ಆನಿಯನ್ ಮತ್ತು ಜೀರಿಗೆ ತುಂಬ ಒಳ್ಳೆ ಇದರದ್ದೇ ಟೇಸ್ಟ್ ಬರೋದು ತಿನ್ನುವಾಗ ಅದು. ನೀವು ಸೊಮ್ಮೆ ಟ್ರೈ ಮಾಡಿ. ಆನಿಯನ್ ನಾನೀಗ ಒಬ್ಬಳಿಗೆ ನನಗೆ ಮಾಡೋದಲ್ಲ, ನನ್ನ ಮನೆಯಲ್ಲಿ ನನ್ನ ಮಗಳಿಗೆ ಅಷ್ಟು ಇಷ್ಟಲ್ಲ ಅಂದರೆ ಅವಳು ತಿನ್ನೋದಿಲ್ಲ. ಅವಳಿಗೆ ಬ್ರೇಕ್ಫಾಸ್ಟು ದೋಸೆ ಇಡ್ಲಿ ಅದೇ ಆಗಬೇಕು. ಅದಕ್ಕೆ ನಾನು ಉಂಟಲ್ಲ, ನನಗೊಬ್ಬಳಿಗೆ ಮಾಡ್ತಿದ್ದೇನೆ. ಸ್ವಲ್ಪ ಆನಿಯನ್ ತಗೊಂಡಿದ್ದೇನೆ. ಮತ್ತು ಇದಕ್ಕೆ ಉಂಟಲ್ಲ, ಜೀರವನ್ನು ಹೀಗೆ ಕುಟ್ಟಿಯೇ ಪುಡಿ ಮಾಡಬೇಕು ನೋಡಿ. ಸ್ವಲ್ಪ ನಾನು ಜೀರ ತಗೊಳ್ತೇನೆ. ಜೀರನ್ನು ಡೈರೆಕ್ಟ್ ಹಾಕಿದರೆ ಅದಷ್ಟು ನಮಗೆ ತಿನ್ನುವಾಗ ಅದರ ಟೇಸ್ಟ್ ಗೊತ್ತಾಗೋದಿಲ್ಲ. ಅದಕ್ಕೆ ಸ್ವಲ್ಪ ಉಂಟಲ್ಲ, ಹೀಗೆ ಕುಟ್ಟಿ ಹೀಗೆ ನೋಡಿ, ಸ್ವಲ್ಪ ಕ್ರಷ್ ಮಾಡಿ, ತುಂಬ ಅಲ್ಲ, ಸ್ವಲ್ಪ. ಅದು ತಿನ್ನುವಾಗ ಉಂಟಲ್ಲ, ಅದರದ್ದೇ ಟೇಸ್ಟ್ ಬರ್ತದೆ. ತುಂಬ ಅಂದರೆ ತುಂಬ ಒಳ್ಳೆಯದಾಗ್ತದೆ. ಯಾರೆಲ್ಲ ಮಾಡಲಿಲ್ಲ ಅವರು ಟ್ರೈ ಮಾಡಿ. ಸ್ವಲ್ಪ ಕ್ರಷ್ ಮಾಡಿದರೆ ಆಗ್ತದೆ. ಇದು ಹಸಿ ಹಾಕಲಿಕ್ಕೆ, ರೋಸ್ಟ್ ಮಾಡಲಿಕ್ಕಿಲ್ಲ. ನೋಡಿ, ಸ್ವಲ್ಪ ಅದರದ್ದುಂಟಲ್ಲ ಟೇಸ್ಟ್ ನಮಗೆ ತಿನ್ನುವಾಗ ಸಿಗಬೇಕು. ಹಾಗಾಗಿ ಅದು ಇಡೀ ಇದ್ದರೆ ಅಷ್ಟು ತಿನ್ನಲಿಕ್ಕೆ ಮಜಾ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಕ್ರಷ್ ಮಾಡಿದರೆ ಆಯ್ತಲ್ಲ. ಈಗ ಇದಕ್ಕೆ ತೆಂಗಿನಕಾಯಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ ತಗೊಳ್ಳಿ. ನಾನಂದರೆ ಒಬ್ಬಳೇ ಅಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪನೇ ತಗೊಂಡಿದ್ದೇನೆ. ನಾವಿದು ಅವಲಕ್ಕಿ ಮಾಡ್ತೇವೆ, ಹಾಗೆಯೇ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಒಂಚೂರು ಬೇರೆ ಅಷ್ಟೇ. ಮತ್ತು ಬೆಲ್ಲ. ಇದು ಒಂದು 5 ನಿಮಿಷದ ಕೆಲಸ ನಮಗೆ ಮನೆಯಲ್ಲಿ ಮಾಡಲಿಕ್ಕೆ. ನಮಗೆ ಅಂದರೆ ಆವಾಗ ಸಣ್ಣದಿರುವಾಗ ಉಂಟಲ್ಲ, ಗೊತ್ತಿಲ್ಲಲ್ಲ ಇದೆಲ್ಲ ಹೇಗೆ ಮಾಡೋದಂತ. ಹಾಗಾಗಿ ನಾವು ಆ ತಿಂಡಿಯನ್ನು ಆವಾಗ ಕಾಯ್ತಿದ್ದೆವು. ಈಗ ಇದನ್ನು ನಾವು ಮಾಡಿ ತಿನ್ಬೋದು. ಹಾಗೆ
ನಮಗೆ ಅದು ಮಾರಿ ಹಬ್ಬ ಅಂದರೆ ನಮಗೆ ಇಷ್ಟ ಇಲ್ಲ. ಮಾರಿ ಹಬ್ಬಕ್ಕಿಂತ ಮಾರಿ ಹಬ್ಬ ಅಂದರೆ ಚಿಕನ್ ಅದೆಲ್ಲಲ್ಲ, ಮಾರಿ ಹಬ್ಬಕ್ಕಿಂತ ಇದು ನನಗೆ ಬೇಕು ಮೇನ್ ಅದು. ಹಾಗೆ ಇದನ್ನೆಲ್ಲ ಒಳ್ಳೆ ಮಿಕ್ಸ್ ಮಾಡುವ. ಎಂತ ಗೊತ್ತುಂಟ, ಆನಿಯನ್ನೆಲ್ಲ ಹಿಚಿಕಿ ಗಟ್ಟಿಯಾಗಿ ಹಿಂಡಿ ಹೀಗೆ ಮಿಕ್ಸ್ ಮಾಡಬೇಕು. ಆನಿಯನ್ ಇದ್ದೆಲ್ಲ ಫ್ಲೇವರ್ ಬಿಡಬೇಕು ನಮಗೆ ಇದರಲ್ಲಿ, ಆವಾಗ ಮಾತ್ರ ಇದು ಟೇಸ್ಟಾಗಿ ಬರೋದು. ಅದು ತಿನ್ನುವಾಗ ಒಂದದ್ರ ಪರಿಮಳ, ನಿಜವಾಗಿ ಖಾಲಿ ಆನಿಯನ್ ತಿಂದರೆ ಬಾಯಿ ಸ್ಮೆಲ್ ಬರ್ತದಂತ ಹೇಳ್ತಾರೆ. ಇದು ಆನಿಯನ್ ತಿಂದರೆ ಉಂಟಲ್ಲ ನಮಗೆ ಅದರದ್ದು, ನೀವೊಮ್ಮೆ ಟ್ರೈ ಮಾಡಿ, ಬಾಯಲ್ಲಿ ಹೋಗುವಾಗ ಎಷ್ಟು ಫ್ಲೇವರ್ ಬರ್ತದಂತೆ ಅಷ್ಟು ಒಳ್ಳೆಯದಾಗ್ತದೆ. ಇದು ನಿಜವಾಗಿ ಮಾಡಲಿಕ್ಕೆ ಒಂದು 5 ನಿಮಿಷದ ಕೆಲಸ. ನನ್ನ ವಿಡಿಯೋದಲ್ಲಿ ನಾನು ಇದರದ್ದು ಸ್ಟೋರಿ ಹೇಳಿದ್ದೆಲ್ಲ, ಹಾಗಾಗಿ ಸ್ವಲ್ಪ ನಿಮಗೆ ಜಾಸ್ತಿ ಅನ್ನಿಸ್ಬೋದು. ಈಗ ಇದಕ್ಕೆ ಅವಲಕ್ಕಿ ನಿಮಗೆ ಎಷ್ಟು ಬೇಕಷ್ಟು ಮಾಡಿ, ನಾನು ಸ್ವಲ್ಪನೇ ಹಾಕ್ಕೊಂಡದ್ದು. ನೋಡಿ ರೆಡಿ, ನಮ್ಮದು ತಿಂಡಿ ರೆಡಿ. ಇದು ಎಷ್ಟು ತಿನ್ನುವಾಗ ಟೇಸ್ಟ್ ಆಗ್ತದಂದರೆ, ಆನಿಯನ್ ಸ್ವಲ್ಪ ಜಾಸ್ತಿಯೇ ಹಾಕ್ಕೊಳ್ಳಿ. ಆನಿಯನ್ ಫ್ಲೇವರ್ ಮತ್ತು ಜೀರಾ ಫ್ಲೇವರ್ ನಮ್ಮ ಬಾಯಲ್ಲಿ ಸಿಗಬೇಕು, ಅದೇ ಟೇಸ್ಟ್ ಇದ್ರದ್ದು. ಆಯಿತು, ನಮ್ಮ ತಿಂಡಿ ರೆಡಿ. ಈಗ ನಾನು ಸರ್ವ್ ಮಾಡ್ತೀನಿ. ವಾವ್, ಯಮ್ಮಿ ಟೇಸ್ಟಿ ತಿಂಡಿ ಅಂತಲೇ ಹೇಳ್ಬೋದು. ಬೆಳಗ್ಗಿನ ಬ್ರೇಕ್ಫಾಸ್ಟ್. ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ಹೇಳಿದ್ದು ಇದು ರೆಸಿಪಿ ಹೇಗೆ ಆಗಿದೆ ಅಂತ. ವಾವ್ ಅಂತಲೇ ಹೇಳ್ಬೋದು, ಅಷ್ಟು ಒಳ್ಳೆಯದಾಗ್ತದೆ. ನಾನು ತಿಂತೇನೆ. ನಾನು ಹೆಚ್ಚಾಗಿ ಇದು ಮಾಡಿ ತಿಂತೇನೆ ಮಧ್ಯಾಹ್ನದ, ಸಾಯಂಕಾಲದ ಹೊತ್ತಿಗೆಲ್ಲ. ಬೆಳಿಗ್ಗೆ ಅಂದರೆ ನನ್ನ ಮಗಳಿಗೆ ಇದೆಲ್ಲ ಆಗೋದಿಲ್ಲ, ಅದಕ್ಕೆ ನಾನು ದೋಸೆನ ಮಾಡೋದು. ಅವಳೊಟ್ಟಿಗೆ ನಾನು ಸಹ ತಿಂತೇನೆ. ಸಾಯಂಕಾಲ ನನಗೆ ಮನಸ್ಸು ಹೋದಾಗ ನಾನು ಮಾಡಿ ತಿಂತೇನೆ, ಅಷ್ಟು ಒಳ್ಳೆಯದುಂಟು. ಓಕೆ ಫ್ರೆಂಡ್, ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಕಮೆಂಟ್. ಹಾಗೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವ್ರು ಮಾಡಿ ನೋಡಿ. ಬಾಯ್.